ಒದ್ದಾಡು ದಾಕ್ಷಾಯಿಣಿ, ಇನ್ನೂ ಚೆನ್ನಾಗಿ ಒದ್ದಾಡು. ನಿನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿನ್ನ ಬುದ್ಧಿಗೆ ಬೀಗ ಹಾಕಿ ಹಳೆ ನೆನಪುಗಳೆಲ್ಲ ಪೂರ್ತಿಯಾಗಿ ಅಳಿಸ್ ಹೋಗಿದ್ರು ನಿನ್ನ ಕಣ್ಣುಗಳು ಮಾತ್ರ ನನ್ನನ್ನ ಆ ಜನ್ಮ ಶತ್ರು ಅಂತ ಸರಿಯಾಗಿ ಗುರ್ತಿಸ್ತಾ ಇದೆ. ಗುಡ್. 25 ವರ್ಷ ಕಳೆದು ಹೋಗಿದ್ರು ನನ್ನ ಮೇಲಿರೋ ಆ ಕೋಪ ನಿನಗಿನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ ದಾಕ್ಷಾಯಿಣಿ. ನಾಳೆ ನಿನಗೋಸ್ಕರ ತಿಥಿ ಕಾರ್ಯ ಇಟ್ಕೊಂಡಿದ್ದೀನಿ. ನಿಂದೆ ದಾಕ್ಷಾಯಿಣಿ. ನಿನ್ನ ಫೋಟೋಗೆ ಹಾರ ಹಾಕಿ ಭರ್ಜರಿ ಊಟ ಹಾಕ್ತೀನಿ. ಆದ್ರೆ ಅಸಲಿ ಮಜಾ ಇರೋದು ಅಲ್ಲಲ್ಲ. ನಿನ್ನ ತಿಥಿ ಕಾರ್ಯ ನಡೀತಾ ಇರೋ ಸಮಯದಲ್ಲೇ ನಿನ್ನ ಗಂಡ ಜಗನ್ನಾಥ್, ಅಲ್ಲಲ್ಲ, ಈಗ ಅವನು ನಿನ್ನ ಗಂಡ ಅಲ್ಲ, ನನ್ನ ಗಂಡ. ನನ್ನ ಗಂಡ ಜಗನ್ನಾಥನ ನನ್ನ ಕೈಗೊಂಬೆ ಮಾಡ್ಕೊಳ್ತೀನಿ. ಅಷ್ಟೇ ಅಲ್ಲ ದಾಕ್ಷಾಯಿಣಿ, ಅದೇ ಮುಹೂರ್ತದಲ್ಲೇ ನಿನ್ನನ್ನ ಹೆಣವಾಗಿ ಮಾಡ್ತೀನಿ. ತಿಥಿ ಕಾರ್ಯ ಎಲ್ಲ ಮುಗಿಯೋ ಅಷ್ಟರಲ್ಲಿ ನೀನು ಜಗನ್ನಾಥ್ ಇಬ್ರು ಜೀವಂತ ಶವಗಳಾಗಿರ್ತೀರ. ಆಮೇಲೆ ಇಡೀ ಸಾಮ್ರಾಜ್ಯ ನಂದೇ. ಇನ್ಮುಂದೆ ಈ ಮಾಳ್ವಿಕಂಗೆ ಶತ್ರುಗಳೇ ಇರೋದಿಲ್ಲ. ದಾಕ್ಷಾಯಿಣಿ, ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ದಾಕ್ಷಾಯಿಣಿ. ನಿನ್ನ ಹಣೆ ಬರನೇ ಸರಿಯಾಗಿಲ್ವಲ್ಲ? ಏನಾಯ್ತು ಪಪ್ಪ? ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಕಂದ, ನನಗೆ ಅಮ್ಮನ ನೆನಪಾಗ್ತಾ ಇದೆ. ಅಮ್ಮನ? ಅಪ್ಪಮ್ಮ ಈಗ ಜಸ್ಟ್ ರೂಮಿಂದ ಆಚೆ ಹೋದ್ರು. ಅಷ್ಟಕ್ಕೇನಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ವಿಷಯ ಅದಲ್ಲ ಕಂದ. ಇವಾಗ ನಮ್ಮ ಮನೇಲಿರೋ ಅಮ್ಮನ ಜೊತೆಗೆ ನನಗೊಬ್ರು ಹೆತ್ತಮ್ಮ ಇದ್ರು. ಅವರು ತುಂಬ ಒಳ್ಳೆಯವರು. ಅವರು ಅಂಬಿಕಾ ಥರನೇ ತುಂಬ ದೂರ ಇರೋ ದೇವ್ರ ಹತ್ರ ಹೋಗ್ಬಿಟ್ರು. ಇನ್ನು ಮುಂದೆ ಅವ್ರು ಮತ್ತೆ ಬರಲ್ಲ. ಆ ದೇವ್ರು ಯಾಕೆ ಹೀಗೆ ಮಾಡ್ತಾನೆ? ಅಮ್ಮನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನಂಗೆ ಗೊತ್ತು ಪಪ್ಪ. ನೀನು ಅಳ್ಬೇಡ, ನಾನಿದ್ದೀನಿ. ಪಪ್ಪ, ಆ ದೇವ್ರು ತುಂಬ ಕೆಟ್ಟವನು. ದುರ್ಗಾ ಅವನ ಮೇಲೆ ಯಾಕೆ ಕೋಪ ಮಾಡ್ಕೊತಿದ್ಲು ಅಂತ ನಂಗೆ ಈಗ ಚೆನ್ನಾಗಿ ಅರ್ಥ ಆಗ್ತಿದೆ. ಆ ದೇವ್ರು ತುಂಬ ಸ್ವಾರ್ಥಿ. ಆ ದೇವಿ ಎಲ್ಲಾರಮ್ಮನೂ ಅವಳ ಹತ್ರ ಕರ್ಕೊಂಡ್ಬಿಡ್ತಾಳೆ. ನಿನ್ನಮ್ಮನೂ ಕಿತ್ಕೊಂಡಿದ್ದಾಳೆ, ನನ್ನಮ್ಮನೂ ಕಿತ್ಕೊಂಡಿದ್ದಾಳೆ. ಕಂದ ನೋಡು, ಹಾಗೆಲ್ಲ ಮಾತಾಡಬಾರ್ದು. ದೇವರು ಕೆಟ್ಟವರಲ್ಲ, ನೀನು ಹಾಗೆಲ್ಲ ಅಂದ್ಕೋಬಾರ್ದು. ಸಮಾಧಾನ ಮಾಡ್ಕೊ. ಇಲ್ಲ ಪಪ್ಪ, ವಿಷಯ ಹಾಗೆ ಇರೋದು. ಆ ದೇವ್ರು ಎಲ್ಲಾರಮ್ಮಂದಿರನ್ನು ಕಣ್ಣೀರು ಹಾಕಿಸಿ ಎತ್ಕೊಂಡು ಹೋಗ್ತಾರೆ. ನಾನು ಮಾತ್ರ ಸುಮ್ಮನಿರಲ್ಲ. ನಾನು ಆ ದೇವ್ರ ಹತ್ರ ಹೋಗಿ ಜಗಳ ಮಾಡ್ತೀನಿ. ನೀನು ಯಾಕೆ ಎಲ್ಲಾರಮ್ಮಂದಿರನ್ನು ಕಿತ್ಕೋತೀಯ ಅಂತ ಫೈಟ್ ಮಾಡ್ತೀನಿ. ನಮ್ಮ ಅಮ್ಮಂದಿರನ್ನ ವಾಪಸ್ ಕೊಡು ಅಂತ ನಾನು ಕೇಳ್ತೀನಿ ಪಪ್ಪ. ನಾನು ಸುಮ್ಮನೆ ಬಿಡಲ್ಲ.
ಶರತ್, ಸಮಯ ಮೀರ್ತದೆ. ಇನ್ ತಡ ಮಾಡೋದು ಬೇಡ. ಕಾರ್ಯ ಶುರು ಮಾಡಪ್ಪ. ಕೂತ್ಕೋ. ದುರ್ಗಾ, ದಾಕ್ಷಾಯಿಣಿ ಅತ್ತೆನ ನೋಡು. ಶರತ್ ಮತ್ತೆ ಶಾನ್ವಿ ಇಬ್ರಿಗೂ ಅತ್ತೆದೆ ಹೋಲಿಕೆ ಇದೆ. ಅದೇ ಕಣ್ಗಳು, ಅದೇ ನಗು, ಸೇಮ್ ಟು ಸೇಮ್ ಅತ್ತೆ ಥರನೇ ಇದ್ದಾರೆ. ಹೌದು ಅಕ್ಕ, ಆದರೆ ಬದುಕಿರೋರ್ಗೆ ತಿಥಿ ಕಾರ್ಯ ಮಾಡ್ತಿದಾರಲ್ಲ, ಇದನ್ನ ನೋಡೋಕ್ಕೆ ಏನೋ ಒಂಥರ ಹಿಂಸೆ ಆಗ್ತಿದೆ ಅಕ್ಕ. ಮಣಿ, ಪುಟ್ ಮೇಡಮ್ ಎಲ್ಲಿ? ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಿಲ್ವಲ್ಲ? ಅಯ್ಯೋ ದುರ್ಗಾ, ನಮ್ ಹಿತ ಇವತ್ತು ಫುಲ್ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಅವಳು ಶಂಭು ಅಪ್ಪನ್ ನೋಡಕ್ ಹೋಗಿದ್ದಾಳೆ. ಅಪ್ಪನ್ ನೋಡೋದಿಕ್ಕ? ಯಾಕೆ? ಅಯ್ಯೋ ದುರ್ಗಾ, ನಿನ್ನೆ ರಾತ್ರಿಯಿಂದ ಹಿತ ದೇವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ. ಆ ದೇವ್ರ ಮೇಲೆನೆ ಕಂಪ್ಲೇಂಟ್ ಕೊಡಕ್ಕಂತ ಆ ಪುಟ್ಟ ಬಂಗಾರಿ ದೊಡ್ಡ ಹೀರೋಯಿನ್ ತರ ಆರ್ಭಟ ಮಾಡ್ತಾ ಹೋಗಿದ್ದಾಳೆ. ಅಯ್ಯೋ ದೇವ್ರೆ. ದುರ್ಗಾ, ನೀನು ಶರತ್ ಜೊತೆಲೇ ಇರು. ಅವರು ತುಂಬ ಬೇಜಾರಲ್ಲಿದ್ದಾರೆ. ನೀನು ಹಿತನ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ನಾನು ಹೋಗಿ ಅವಳನ್ನ ಹುಡ್ಕೊಂಡು ಕರ್ಕೊಂಬರ್ತೀನಿ, ಸರಿನಾ? ಸರಿ ಅಕ್ಕ. ಒಂದು ನಿಮಿಷ ಬಂದೆ ಶರತ್.